ಸುಶ್ರಾವವಾಗಿ ಗೀತನೆ ನಡೆತಕ್ಕಂಥ ವಚನಾಮೃತದಲ್ಲಿ ಅವರು ನಮಗೆ ವಚನಗಳನ್ನು ನೋಡಪಡಿಸಿದ್ದಾರೆ. ಮತ್ತೊಮ್ಮೆ ಧನ್ಯವಾದಗಳು. ಆದ್ಮೇಲೆ ವೇದಿಕೆ ಮೇಲೆ ಗಣ್ಯಮಾನರಾಗಿ ಉಪಸ್ಥಿತರಿರ್ತಕ್ಕಂಥ ಯಾವುದೇ ಒಂದು ಸಮಯದಲ್ಲಿ ನಮ್ಮ ಇಡೀ ವಿಜಯನಗರ ಜಿಲ್ಲೆ ಸಮಸ್ತ ಶಿಕ್ಷಕರಾಗಿ ಅನುದಾನ ರಹಿತ ಪ್ರೌಢಶಾಲೆ ಪ್ರಾಥಮಿಕ ಶಿಕ್ಷಕರಿಗಾಗಿ ಯಾವುದೇ ಸಮಸ್ಯೆ ಇದ್ದರೂ ಸಹಿತ ಅತ್ಯಂತ ಅಸನ್ಮುಖಿಗಳಾಗಿ ನಮ್ಮ ಕಾರ್ಯವೈಖರಿಗಳನ್ನು ನಡೆಸಿರ್ತಕ್ಕಂಥ ಈ ಒಂದು ವೇದಿಕೆಗೆ ಈ ಒಂದು ಅಧ್ಯಕ್ಷತೆ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ಜಿಲ್ಲೆಯ ಹೆಮ್ಮೆಯ ಉಪನಿರ್ದೇಶಕರಾಗಿರ್ತಕ್ಕಂಥ ಶ್ರೀಯುತ ಯುವರಾಜ್ ನಾಯ್ಕ ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಸ್ವಾಗತವನ್ನು ಕೊಡಬೇಕು. ಅದೇ ರೀತಿಯಾಗಿ ಈ ಕರ್ನಾಟಕದ ಭಾರತದ ನಂಬರ್ 1 ವ್ಯಕ್ತಿತ್ವ ವಿಕಸನ ತರಬೇತುದಾರರಾಗಿರ್ತಕ್ಕಂಥ ಶ್ರೀಯುತ ಜಯಪ್ರಕಾಶ್ ನಾಗತಿಯವರಿಗೂ ಸಹಿತ ನಿಮ್ಮ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಗೌರವಿಸಬೇಕು. ಹಾಗೆ ಈ ಕಾರ್ಯಕ್ರಮದ ಶ್ರೀಯುತ ಶ್ರೀನಿವಾಸ APC SSK ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಕಚೇರಿ ಇವರಿಗೂ ಸಹಿತ ಸ್ವಾಗತವನ್ನು ಕೊಡ್ತಾರೆ. ಅದೇ ರೀತಿ ಬೆಳಗ್ಗೆಯಿಂದ ನಿಂತ್ಕೊಂಡು ಯಾವ ಶಿಕ್ಷಕರು ಬಂದಿದ್ದಾರೆ, ಯಾವ ಶಿಕ್ಷಕರಿಗೆ ಪ್ರತಿಯೊಬ್ಬರ ಮಾಹಿತಿಯನ್ನು ಕಲೆಕ್ಟ್ ಮಾಡಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದ ನೋಡಲ್ ಅಧಿಕಾರಿಯಾಗಿರ್ತಕ್ಕಂಥ ಶ್ರೀಮತಿ ಧ್ಯಾನರತ್ನ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಅವರಿಗೆ ನಾನು ಕೊಡ್ತೇನೆ. ಆದ್ಮೇಲೆ ಹಿರಿಯರು ಮಾತು ಹೇಳ್ತಾರೆ, ಬದುಕಿನಲ್ಲಿ 3 ರೀತಿ: ಬದುಕಿದವರು, ಬದುಕಿ ಸತ್ತವರು, ಸತ್ತು ಬದುಕಿದವರು. ಅದರ ಮತ್ತೆ ನಾವು ಏನು ಅಂತ ಹೇಳಿಬಿಟ್ಟು ಬೆಳಗ್ಗಿಂದ ವ್ಯಕ್ತಿತ್ವ ವಿಕಸನ ಶಿಬಿರದಲ್ಲಿ ಶ್ರೀಯುತ ಜಯಪ್ರಕಾಶ್ ನಾಗತಿಯವರಿಗೆ, ಯಾಕಂದ್ರೆ ಪ್ರತಿಯೊಂದಕ್ಕೂ ನಾವು ಒಣಗಾಟದಲ್ಲಿ ಇರ್ತೀವಿ. ಆ ಒಣಗಾಟ ಬೇಡ, ಸನ್ಮುಖಿಗಳಾಗಿರೋ ಮೈಲ್ ಅನ್ನೋ ಒಂದು ಕರೆಯನ್ನು ಅವರು ಕೊಟ್ಟಿದ್ದಾರೆ. ಹಾಗಾಗಿ ಅವ್ರಿಗೆ ತುಂಬ ಹೃದಯದ ಅಭಿನಂದನೆ ಸಿದ್ಧ. ಈ ಒಂದು ಕಾರ್ಯಕ್ರಮದ ಕುರಿತು ಶ್ರೀಯುತ ಶ್ರೀನಿವಾಸ್ ಅವರು ಒಂದು 2 ನಿಮಿಷ ಮಾತಾಡಬೇಕಂತ ನಾನು ಕೋರ್ತಾ ಇದ್ದೀನಿ ಸರ್. ದಯವಿಟ್ಟು ಶ್ರೀನಿವಾಸ್ ಅವರು. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮೆಲ್ಲರ ಅತಿಥಿಯ ಉಪನಿರ್ದೇಶಕರೇ ಮತ್ತು ಖ್ಯಾತ ವ್ಯಕ್ತಿತ್ವ ವಿಕಾಸನ ತರಬೇತುದಾರರಾದಂಥ ಜಯಪ್ರಕಾಶ್ ನಾಗ್ತಿಹಳ್ಳಿ ಸರ್ ಅವರೇ ಮತ್ತು ಈ ಕಾರ್ಯಕ್ರಮದ ಉಸ್ತುವಾರಿಯನ್ನು ವಹಿಸಿಕೊಂಡು ಇಲ್ಲಿವರೆಗೂ ಈ ಒಂದು ಸಮಾರೋಪದವರೆಗೆ ತಿಳಿದುಕೊಂಡು ಬಂದಂಥ ನಾಗರತ್ನ ಮೇಡಮ್ ಅವರೇ ಮತ್ತು ಎಲ್ಲ ಶಿಕ್ಷಕ ಬಂಧುಗಳೇ, ನಾನು ನಾಗತಿಹಳ್ಳಿ ಅಂತ ಹೆಸರು ಕೇಳಿದ ತಕ್ಷಣ ಏನೋ ಒಂಥರ ಖುಷಿ ಅನಿಸ್ತದೆ. ನಾನು ಮೊದಲೇ ನಾಗತಿಹಳ್ಳಿ ಚಂದ್ರಶೇಖರ್ ಹೆಸರನ್ನು ಕೇಳಿದ್ದೀವಿ. ಅದೇ ರೀತಿಯಾಗಿ ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಅವರು ಕೂಡ ಅವರೊಂದು ಕ್ಷೇತ್ರದಲ್ಲಿ ಒಂದು ಸಾಧನೆಯನ್ನು ಮಾಡಿ ನಮಗೆಲ್ಲ ಚಿರಪರಿಚಿತರು ಮತ್ತು ನಮ್ಮ ನಾಡಿಗೆ ಹೆಮ್ಮೆ ಆದರೆ, ಅದೇ ಥರನಾಗಿ ವ್ಯಕ್ತಿತ್ವ ವಿಕಸನದ ತರಬೇತಿಯಲ್ಲಿ ಇಡೀ ರಾಜ್ಯದಂಥ ಒಂದು ಒಳ್ಳೆಯ ಕಾರ್ಯವನ್ನು ಮಾಡುವಂಥ ಜಯಪ್ರಕಾಶ್ ನಾರಾಯಣ ಸರ್ ಅವರು ಕೂಡ ಬೆಳಕಿಂದ ತಮಗೆಲ್ಲರಿಗೆ ಉತ್ತಮವಾದಂಥ ಒಂದು ವ್ಯಕ್ತಿತ್ವ ವಿಕಸನದ ತರಬೇತಿಯನ್ನು ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ನಾವು ವ್ಯಕ್ತಿಯನ್ನು ನೋಡಿದ ತಕ್ಷಣ ನಮಗೆ ಗೊತ್ತಾಗ್ತದೆ ಇವ್ರದ್ದು ಎಂಥ ವ್ಯಕ್ತಿತ್ವ. ಅವ್ರ ಮುಖ ನೋಡಿದ ತಕ್ಷಣ ಇವರು ಸಿದ್ಧಿನ ವ್ಯಕ್ತಿತ್ವ, ಇವರು ಶಾಂತ ವ್ಯಕ್ತಿತ್ವ, ಇವರು ಭಾಳ ಅಸನ್ಮುಖಿ, ಅದು ನೋಡಿದ ತಕ್ಷಣ ನಾವು ಅವರ ವರ್ತನೆಗಳನ್ನು ತಿಳ್ಕೊಂಡು ಅವರ ವ್ಯಕ್ತಿತ್ವವನ್ನು ಗುರುತಿಸ್ಬೋದು. ಆದರೆ ಈ ನನಗೆ ಒಂದು ಪ್ರಶ್ನೆ, ವ್ಯಕ್ತಿತ್ವ ಅಂದ್ರೆ ನಾವು ಮಾತಾಡ್ತೀವಿ ನೋಡೋದು, ಒಬ್ಬ ಗಾಂಧೀಜಿ ಅವರು ಎಂಥ ವ್ಯಕ್ತಿತ್ವ, ಸ್ವಾಮಿ ವಿವೇಕಾನಂದ ಗ್ರೇಟ್ ಪರ್ಸನಾಲಿಟಿ ಅಂತ ಮಾತಾಡ್ತಾರೆ. ಅದೇ ರೀತಿ ಸಚಿನ್ ತೆಂಡೂಲ್ಕರ್ ಗ್ರೇಟ್ ಪರ್ಸನಾಲಿಟಿ, ಸಚಿನ್ ತೆಂಡೂಲ್ಕರ್ ಆಗ್ತೀವಿ. ಸಲ್ಮಾನ್ ಖಾನ್ ಎಂಥ ಪರ್ಸನಾಲಿಟಿ ಅಂತ ಮಾತಾಡ್ತೀವಿ. ಅಂದರೆ ಇದು ಪರ್ಸನಾಲಿಟಿ ಅನ್ನೋದು ಏನು ಮನಸ್ಸಿಗೆ ಸಂಬಂಧಪಟ್ಟದ್ದೋ, ಜ್ಞಾನಕ್ಕೆ ಸಂಬಂಧಪಟ್ಟದ್ದೋ, ದೇಹಕ್ಕೆ ಸಂಬಂಧಪಟ್ಟದ್ದೋ, ಅದು ಯಾವುದಕ್ಕೆ ಸಂಬಂಧಪಟ್ಟದ್ದು ಅಂತ ನಮಗೆ ಪ್ರಶ್ನೆ ಬರ್ತದೆ. ವ್ಯಕ್ತಿತ್ವ ಅನ್ನೋದು ಅದು ಇಡೀ ನಮ್ಮ ಪ್ರತಿಯೊಂದು ಚಟುವಟಿಕೆಗಳಿಗೆ ಸಂಬಂಧಪಟ್ಟದ್ದು. ಆ ನಮ್ಮ ಎಲ್ಲ ಚಟುವಟಿಕೆಗಳು ಪ್ರತಿಯೊಬ್ಬರಿಗೂ ಅಪೇಕ್ಷಣೀಯವಾಗಿರಬೇಕು, ಇಷ್ಟಪಡುವಂತಿರಬೇಕು. ಅದನ್ನು ನಾವು ವ್ಯಕ್ತಿತ್ವ ಅಂತ ಕರೀತೀವಿ. ಈಗ 35 ಪಾಯಿಂಟ್ಸ್ ಹೇಳಿದ್ರು, ಆ ಪಾಯಿಂಟ್ಸನ್ನು ನಾವು ಅಳವಡಿಸ್ಕೊಂಡ್ರೆ ಅದು ನಿಜವಾದ ವ್ಯಕ್ತಿತ್ವ ವಿಕಾಸನ. ಮತ್ತು ಒಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ಈ ಉದಾಹರಣೆಗೆ ನಾವು ಉಪ್ಪಿಟ್ಟು ಮಾಡ್ಬೇಕಾದ್ರೆ ಬೇರೆ ಬೇರೆ ಪದಾರ್ಥಗಳನ್ನು ಬಳಸ್ತೀವಿ. ಬೇರೆ ಬೇರೆ ಪದಾರ್ಥಗಳನ್ನು ಮಾಡಿ ಅದು ಒಂದು ಹದವಾಗಿ ಬೇದಾಗ ನಾವು ಅದು ಅಕ್ಕಪಕ್ಕ ಹೋದಾಗ ಉಪ್ಪಿಟ್ಟು ಮಾಡ್ತಿದ್ದಾರೆ ಅಂತ ಒಂದು ವಾಸನೆ ಆಗ್ತಿರ್ತಾರೆ. ಬೇರೆ ಏನೋ ಒಂದು ಒಳ್ಳೆ ಸುಸೂತ್ರವಾದಂಥ ಒಂದು ಅಡಿಗೆಯ ಪರಿಕರಗಳನ್ನ ಭಕ್ಷ್ಯಗಳನ್ನು ಸಿದ್ಧಪಡಿಸಿದಾಗ ಅದೊಂದು ಸುವಾಸನೆ ಗೊತ್ತಾದ ತಕ್ಷಣ ಇದು ಇರ್ತಾರಂತ ಹೇಳಿ ಅದು ಆ ಒಂದು ಪರಿಮಳ ಇತ್ತಲ್ಲ, ಆ ಪರಿಮಳನೇ ನಿಜವಾದ ವ್ಯಕ್ತಿತ್ವ. ನಾವು ನಮ್ಮ ನಡೆದಾಟದ, ನಮ್ಮ ನಡೆಯಲ್ಲಿ, ನಮ್ಮ ನುಡಿಯಲ್ಲಿ, ನಮ್ಮ ಬದುಕಿನಲ್ಲಿ, ನಮ್ಮ ಪ್ರತಿಯೊಂದು ಕ್ಷಣದಲ್ಲಿ ನಾವು ನಮ್ಮ ಒಂದು ಸೈಕಾಲಜಿ ಹೇಳ್ತಾರ, ನಾವು ಏನಂತಂದ್ರೆ ನಮ್ಮ ಎದುರಿನವರಿಗೆ ಗೊತ್ತಾಗ್ತದೆ, ನಮಗೆ ಗೊತ್ತಾಗಲ್ಲ. ನಮ್ಮ ವರ್ತನೆಗಳ ಮೂಲಕ ನಮ್ಮ ಎದುರಿನವರಿಗೆ ನಾವು ಏನಂತ ಹೇಳ್ತಾರೆ. ಹಾಗಾಗಿ ನಮ್ಮ ವ್ಯಕ್ತಿತ್ವವನ್ನು ನಾವು ಚೆನ್ನಾಗಿ ರೂಢಿಸಬೇಕಾದ್ರೆ ಆ ಉಪ್ಪಿಟ್ಟಲ್ಲಿ ಬರುವಂಥ ಪರಿಮಳವನ್ನು ತರಬೇಕು. ಮತ್ತು ಹೂವು ಒಂದು ಯಾವುದೇ ಒಂದು ಪುಷ್ಪವನ್ನು ನೋಡಿ, ಪುಷ್ಪದಲ್ಲಿ ಪರಿಮಳ ಇರಬೇಕಲ್ಲ, ಆ ಪರಿಮಳ ಯಾರು ಕೂಡ ಅದನ್ನು ಖುಷಿ ಆಗ್ತಾರಲ್ಲ, ಆ ಪರಿಮಳವನ್ನು
ಮೂಸಿಸ್ತಾರೆ, ಇಷ್ಟಪಡ್ತಾರೆ, ಅಪೇಕ್ಷೆ ಪಡ್ತಾರೆ. ಆ ರೀತಿಯಲ್ಲಿ ನಾವು ರೂಢಿಸ್ಕೊಂಡ್ರೆ ಮಾತ್ರ ಒಳ್ಳೆಯ ವ್ಯಕ್ತಿಗಳಾಗಿ ಖುಷಿಯಾಗ್ತದೆ. ಮತ್ತು ಸಾಲ ಹೇಳಿದಂತೆ ಪ್ರತಿಯೊಂದು ಪಾಯಿಂಟ್ಗಳು ನಾವು ಸಾಮಾನ್ಯರಲ್ಲ, ಅಸಾಮಾನ್ಯತೆ ಕಡೆಗೆ ತೆರೆದುಕೊಂಡು ಹೋಗ್ಬೋದು, ಕರ್ಕೊಂಡು ಹೋಗ್ಬೋದು, ಅಸಾಮಾನ್ಯತೆ ಬದಲಾಗಬಹುದು. ಯಾರು ಕೂಡ ಒಂದೇ ಇದಕ್ಕೆ ಸಾಧನೆ ಮಾಡಿದಾರಲ್ಲ, ಅವರು ಸೆಲ್ಫ್ ರಿಮೇಡ್ ಆದಂಥವ್ರು ತಮ್ಮ ವರ್ತನೆಗಳನ್ನು ಕಂಪ್ಲೀಟಾಗಿ ಮಾಡ್ತಾ ನಮ್ಮ ಮುಂದೆ ದೊಡ್ಡ ಮಾದರಿಗಳಾಗಿ ಕಾಣಿಸ್ತಾರೆ. ಇಂಥ ಒಂದು ಒಳ್ಳೆಯ ಮಾದರಿಗಳು, ಅದರಲ್ಲಿ ಶಿಕ್ಷಕರು ಯಾವಾಗ ಮಾಡೆಲ್ ಆಗಿ ಇರಬೇಕಾಗ್ತದೆ. ವಿದ್ಯಾರ್ಥಿಗಳ ಮುಂದೆ ತರಗತಿಯಲ್ಲಿ ಹೀರೋ ಆಗಿರೋದ್ರಿಂದ ಒಳ್ಳೆ ಮಾಡೆಲ್ ಆಗಿ ಕಾಣಿಸ್ಕೊಳ್ಬೇಕಾದ್ರೆ ಅಂಥ ಮಾಡೆಲ್ ಆಗಬೇಕಾದಂಥ ಎಲ್ಲ ಗುಣಗಳನ್ನು ಈ ಒಂದು ತರಬೇತಿಯಲ್ಲಿ ಸಾರ್ ಕೊಟ್ಟಿದ್ದಾರೆ ಅಂತ ನಾನು ಭಾವಿಸಿದ್ದೇನೆ. ಈ ತರಬೇತಿ ಎಲ್ಲ ಅಂಶಗಳನ್ನು ತಾವು ನಡೆಸಿಕೊಂಡು ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶಿಕ್ಷಕರಾಗಿ, ಒಳ್ಳೆಯ ತರಗತಿಯ ಮತ್ತು ತರಗತಿ ಕೋಣೆಯ ಹೀರೋಗಳಾಗಿ ಹೊರಹೊಮ್ಮದೆ ಅಂತ ಹೇಳ್ತಾ ನನಗೆ ಕೊಟ್ಟ ಅವಕಾಶಕ್ಕೆ ಧನ್ಯವಾದಗಳನ್ನು ಅರ್ಪಿಸಿ ನಾನು ಮಾತನಾಡುತ್ತೇನೆ. ಚಿಕ್ಕದಾಗಿ ನಮ್ಮ ಮಾತಿನಲ್ಲಿ ಮಲ್ಲಿಗೆ ಕಂಪು ಬಗ್ಗೆ ವಿವರಣೆ ಶ್ರೀಯುತ ಶ್ರೀನಿವಾಸ್ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಆದ್ಮೇಲೆ ಈಗ ನಮ್ಮ ಶಿಕ್ಷಕರಿಂದ ಬೆಳಗಿನ ನಡೆಸಿರ್ತಕ್ಕಂಥ ವ್ಯಕ್ತಿತ್ವ ವಿಕಸನ ಕಾರ್ಯಕ್ರಮದ ಬಗ್ಗೆ ಒಂದಿಷ್ಟು ಶಿಕ್ಷಕರು ಆಗಮಿಸಿ ವೇದಿಕೆ ಮೇಲೆ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕು. ಮೊದಲಾಗಿ ಶ್ರೀಯುತ ರಾಮಚಂದ್ರ ಶಿಕ್ಷಕರು, ಚಿತ್ರಕಲಾ ಶಿಕ್ಷಕರು